ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿನ್ನೆ ವ್ಲಾಗನ್ನು ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಂತ ಅಂತ ಹೇಳಿದರೆ, ನಿನ್ನೆ ವ್ಲಾಗಲ್ಲಿ ಅಣ್ಣಂದು ಮನೆ ರಿಸೆಪ್ಷನ್ ಇತ್ತು. ಇವತ್ತಿನ ವ್ಲಾಗಲ್ಲಿ ಅತ್ತಿಗೆ ಮನೆಯದು ರಿಸೆಪ್ಷನ್ ಉಂಟು. ಸೊ ಬನ್ನಿ ಎಲ್ಲರೂ ಹೋಗುವ. ಇದು ಬಸ್ಸಲ್ಲಿ ನಾವು ಹೋಗೋದು. ಇಲ್ಲೊಂದು ಕಾರ್ ಉಂಟು, ಮತ್ತೆ ಕೆಳಗಡೆ ಒಂದು ಕಾರ್ ಉಂಟು, ಅದು ಬರ್ಬೇಕಷ್ಟೇ. ಮಾವ ಇದು ತೆಗಿತಾರಲ್ಲ, ವಿಂಡೋ ತೆಗಿತಾರಲ್ಲ, ವಿಂಡೋ ತೆಗಿದ್ರೆ ಮಾತ್ರ ಬರೋದು. ಇದು ನನ್ನ ಮಾವ, ಇದು ನನ್ನ ಮಗ, ಅಕ್ಕನ ಮಗ, ಇದು ನನ್ನ ಬಾವ, ಅತ್ತೆ ಮಗ, ಎಲ್ಲ ಸಣ್ಣವ್ರಂಗಿಂತ. ಇದು ದೊಡ್ಡ ಮಗ. ಒಳಗೆ ಹೋಗ್ಬೇಕು, ನಾನು ಸೈಡ್ ಮಕ್ಕಳು 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 ಅಂತ ಹೇಳಲಿಕ್ಕೆ ಮದುವೆ ಆಗ್ಬೇಕು ಅಂತ ಉಂಟಾ? ಇಲ್ಲ ಅಲ್ವಾ? ಇವಾಗ ನನ್ನ ಸ್ಟೂಡೆಂಟ್ಸ್ ಮಕ್ಕಳು ಅಂತ ಹೇಳುದಿಲ್ವಾ? ಅವುಗಳಿಗಿಂತ ಸಣ್ಣವು ಇವುಗಳು 9th, ಒಬ್ಬ 9th, ಒಬ್ಬ 10th. ಇವರನ್ನ ಮಕ್ಕಳು ಅಂತ ಹೇಳಿದ್ರೆ ಎಂತ ತಪ್ಪುಂಟು? ಓ, ಇಬ್ರು ಕೂಡ 10th ಅಂತೆ, ಸಾರಿ ಮರ್ತೋಯ್ತು. ಮತ್ತೊಬ್ಬ ಯಾರೋ ಒಬ್ಬ ಇದ್ದಲ್ಲ 9th ಅವ, ಅವರೆಲ್ಲ ಅಂದೆ ಮಾರು ನನಗೆ ಮಕ್ಕಳು ಇವರೆಲ್ಲ. ಇವ್ ನನ್ನ ಅಕ್ಕನ ಮಗ, ನಂಗೆ ಮಗ ಅಲ್ವಾ? ಅಲ್ವನಾ ದಿಶಾಂತ್? ಕಿಸ್. ನಾವಿವಾಗ ಹೊರಟ್ವಿ. ಬನ್ನಿ. ಆಂಟೀಸ್ ಎಲ್ಲ ಈಗ ಬಂದ್ರು ನೋಡಿ. ಆಂಟೀಸ್ ಎಲ್ಲ ಯಾರ್ದು? ನೀ ಸೈಡ್ ಬನ್ನಿ ಮಾರ್ರೆ. ಒಬ್ಬ ಸಾಕು ಮಾರ್ರೆ. ಹೆಂಗಸು ನಿಂತ ಬೊಬ್ಬಿಡಿದು ಅಂತ. ನಮ್ದು ಒಂದು ಸಾರಿಗೆ ಹೋಯ್ತು, ಇನ್ನು ಈ ಕಾರ್ ಬರ್ಲಿಕ್ಕುಂಟು, ಆ ಕಾರ್ ಬರ್ಲಿಕ್ಕುಂಟು. ನಮ್ದು ಈ ಕಾರ್. ನಾವು ಹುಡ್ಗಿ ಮನೆಗೆ ರೀಚ್ ಆದ್ವಿ, ಸ್ವಲ್ಪ ಬೇಗ ಬಂದ್ವಿ. ಅವ್ರು ಯಾರು ಸಹ ಬರ್ಲಿಲ್ಲ, ಬಾಕಿ ಆಗಿದ್ದಾರೆ ಅಲ್ಲಿ. ಬಸ್ ಬರ್ಲಿಲ್ಲ, 2 ಕಾರ್ ಇದೆ, ಅದು ಸಹ ಬರ್ಬೇಕಷ್ಟೇ. ನಾವು ಮಾತ್ರ ಬೇಗ ಬಂದ್ವಿ. ಬಾವಂದ ಅಷ್ಟು ಡ್ರೈವಿಂಗ್, ಹೆವಿ ಡ್ರೈವಿಂಗ್ ಅವತ್ತು. ಒಳ್ಳೆ ಕಾಮಿಡಿ ಇತ್ತು ಹತ್ರ. ಹಾಗೆ ಸವಿತಾ ನಾನು ಮಾತ್ರ ಕಣೆ ಸವಿತಾ ಅಂತ. ಸರಿಯಾ ಏನೋ ಪದ್ಯ ಪೊಟ್ಟು ಪದ್ಯ ಇಟ್ಕೊ ಬಂದ್ರು. ಮತ್ತೆ ನಾನು ಫೋನ್ ತಗೊಂಡು ಚಂದ ಸಾಂಗ್ ಇರ್ತೀನಿ. ಸರಿಯಾ ಅಂತೆ. ನಮ್ಗೊಂದು ವಿಷಯ ಗೊತ್ತುಂಟಾ? ಇವ ಇದಾನಲ್ಲ ಅಮೃತ, ಅವನಿನ್ನು ನೆಕ್ಸ್ಟ್ ಇಯರ್ ಅಲ್ಲಿ ಮದುವೆ ಆಗ್ತಾನಂತೆ. ಹುಡುಗಿ ಇಟ್ಟಿದಾನಂತೆ. ಅವನು ಬಾಲ್ಯ ವಿವಾಹ ಆಗ್ತಾನೆ ಅಂತ ಹೇಳ್ತಾ ಇದ್ದ. ದಿಶಾಂತ್ ಇಲ್ಲ, ಅಮೃತ ಮಾತ್ರ ಇಲ್ಲ. ಅವನು ಯಾವ್ದೊಂದು ಹುಡುಗಿ ಇಟ್ಟಿದ್ದಾನೆ, ನಾನು ಬೇಗ ಮದುವೆ ಆಗ್ತೇನೆ ಅಂತ. ನಾನ್ ಆಗ್ಲಿಕ್ಕಿಂತ ಮುಂಚೆ ಅವನ್ ಆಗ್ತಾನಂತೆ. ಹೆಂಡತಿಯನ್ನ ಕರ್ಕೊಂಡು ನನ್ನ ಮದುವೆ ಬರ್ತಾನಂತ. ಹಾಗೆ ಹೇಳ್ತಿದ್ದ. ಅವನಿಗೆ ಬೈತಿದ್ದಾನೆ, ಗೊತ್ತುಂಟಾ? ಇದ್ದುದನ್ನ ಹೇಳಿದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಅವನಿಗೆ ಮತ್ತೆ ಏನಾದ್ರು ಗರ್ಲ್ ಫ್ರೆಂಡ್ ನೋಡಿ ಅವನಿಗೆ ಇದ್ ಮಾಡಿದ್ರೆ ಬೈದ್ರೆ, ನೀನ್ ಯಾಕೆ ಅದನ್ನೆಲ್ಲ ಹೇಳೋದು ಪಬ್ಲಿಕ್ ಅಲ್ಲಿ ಅಂತ. ಅಲ್ಲ ಅಮೃತ, ಯಾಕೋ ನಾಚ್ಕೊತಿದ್ಯಾ? ಬನ್ನಿ ಹೋಗ. ನಾವು ಬಂದ್ವಿ ಗೈಸ್, ಅವನ್ ಜ್ಯೂಸ್ ಕುಡಿತ್ಯಾ? ಜ್ಯೂಸ್ ಅವನೇ ಫಸ್ಟ್ ಕೊಟ್ಟದ್. ನಮ್ಮನ್ನು ಕರೀಲಿಕ್ಕಿಂತ ಮುಂಚೆ, ನಮಗೆ ಕೊಡ್ಲಿಕ್ಕಿಂತ ಮುಂಚೆ ಅವನೇ ಕೊಡ್ತಿದ್ದಾನೆ. ಸ್ಲಿಪ್ಪರ್ ಎಲ್ಲಿ ಇಡುದು? ಕಳೆ ನೋಡ ಮನ್ಮತಂದು. ಹೇಗಿತ್ತು ಅತ್ತೆ ಮನೇಲಿ ಹೇಗಿತ್ತು ಅಂತ ಕೇಳಿದ್ದು. ಜಾಲಿಯಾ? ಫುಲ್ ಜಾಲಿ. ಅಮ್ಮ ಬಂದ್ರು. ನಾವ್ಯಾರು ಒಳಗೆ ಹೋಗ್ಲಿಲ್ಲ ಆಯ್ತು, ಯಾಕಂದ್ರೆ ಇನ್ನು ನೆಂಟರು ಬರ್ಲಿಲ್ಲ. ಎಲ್ಲರೂ ಸಹ ಬರ್ತಾ ಇದ್ದಾರಷ್ಟೇ. ಎಲ್ರು ಮಾವಿನಕಾಯಿಗೇರಿ ನೋಡಿ ಬಂದದು ಹಿಂದ್ಗಡೆ. ಎಲ್ಲರ ಮೇಲೆ ಸದುವೆ. ದೀಕ್ಷಿತ್ ಅಣ್ಣ ಎಂತದ್ದು ಗುಂಡಿ ಮಜಲ್ ದೋಸ್ತೆ, ಗುಂಡಿ ಮಜಲ್ ಫ್ಯಾಮಿಲಿ. ನಮ್ಗೂ ಕುಕ್ಕು ಸಿಕ್ಕಿದ್ದು. ಲಿಪ್ಸ್ಟಿಕ್ ಹೋಗ್ತದೆ ಮಾರ್ರೆ. ಗದ್ದೆ ಗೊತ್ತಿಲ್ಲಪ್ಪ. ಗದ್ದಿರ್ಬೇಕು. ಎಂತ ಪುರ ಪಟುಮಾನ ನಂಗಿಲ್ಲುಂಟ.
ಹೆಕ್ಕೆ ತಿನ್ನಬೇಕು. ಸೂಪರ್ ಉಂಟು ಮಾತ್ರ, ಚೂರು ಚೂರು ಹುಳಿ ಇಲ್ಲ, ಸೀಪೆ ಉಂಟು. ಚಿನ್ನ ಕಾಣ್ಬೇಕಲ್ಲ ಅದಕ್ಕೆ. ಏ ಏ ಮನ್ಮತ ಮನ್ಮತ, ಕೊಟ್ಟಾಗೆ ಮಾಡು, ಕೊಡ್ಬೇಡ ಕೊಡ್ಬೇಡ, ಕೊಟ್ಟಾಗೆ ಮಾಡಿದ್ರೆ ಸಾಕು. ಹೇಗೆ ಹೇಳಿದರೆ ಅಷ್ಟು ಮಾಡಿದ್ರೆ ಸಾಕು. ಊಟಕ್ಕೆಲ್ಲ ರೆಡಿ ಆಗಿದೆ. ನಾವಿಲ್ಲಿ ಫೋಟೋಸು, ವೀಡಿಯೋಸು, ರೀಲ್ಸ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಾವು ಊಟಕ್ಕೆ ಹೋಗ್ತೇವೆ. ಸೆಕೆ ಅಂತ ಹೇಳಿದರೆ ಫುಲ್ಲು ಚಂಡಿ ಆಗಿದೆ, ಮುಖ ಎಲ್ಲ ಫುಲ್ ಸೆಕೆಯಲ್ಲಿ. ನನ್ನ ಹೇರ್ ಒಮ್ಮೆ ನೋಡಿ ಎಷ್ಟು ಸ್ನಾನ ಮಾಡ್ಕೊಂಡು ಬಂದಾಗೆ ಉಂಟು, ಹಾಗೆ ಆಗಿದೆ. ಹಾಗೀಗ ನಾವು ಫಸ್ಟ್ ಊಟ ಮಾಡ್ಕೊಳ್ತೀವಿ. ಊಟ ಮಾಡ್ಕೊಂಡು ಸ್ವಲ್ಪ ಕೂತ್ಕೊಂಡು ಮತ್ತೆ ಹೊರಡುದು. ನಾನು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋದು. ಇಲ್ಲಿಂದ ಇಷ್ಟೊಂದು 10 to 15 ಮಿನಿಟ್ಸ್ ಅಷ್ಟೇ. ಎನ್ನಾತ್ರಿ ಎಂಕ ಬಾರ್ದಿರಿ. ನಾನು ಫೋಟೋ ತೆಗಿದಿಲ್ಲ, ಬ್ಲಾಗ್ ಮಾಡ್ತಿದ್ದೀನಿ. ಹಾಕಿ ಅವಳಿಗೆ ಹಾಕದಿದ್ರೆ ಸಾಕ್ತದೆ. ಎಸ್, ನಾವೀಗ ಹೊರಟ್ವಿ. ಫಂಕ್ಷನ್ ಎಲ್ಲ ಮುಗೀತು, ಊಟ ಆಯ್ತು, ಈಗ ಹೊರಟ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಈ ಫುಲ್ ಗೌಜಿ ಆಯಿತು. ಇಷ್ಟು ದಿನ 1 2 3 4 4ರಿಂದ 5 ದಿನ ಫುಲ್ ಗೌಜಿ ಹಾಗೆ. ಆ್ಯಂಡ್ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.